ಇನ್ನೊಂದು ಕಡೆಗೆ ನೇಹಾರ ತಾಯಿ ಕೂಡ ಅವ್ರ ಮಾತಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೇಹಾ ಫಯಾಜ್ ನಡುವೆ ಯಾವುದೇ ರೀತಿಯಾದಂಥ ಪ್ರೀತಿ ಇರಲಿಲ್ಲ ಅನ್ನುವಂಥ ಮಾತನ್ನು ಈಗ ನೇಹಾ ಅವರ ತಾಯಿ ಹೇಳ್ತಿದ್ದಾರೆ. ನೇಹಾ ಹತ್ಯೆಗೈದ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ TV9ಗೆ ನೇಹಾ ತಾಯಿ ಗೀತಾ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಫಯಾಜ್ ತಾಯಿ ಕ್ಷಮೆ ತೆಗೆದುಕೊಂಡು ನಾನೇನು ಮಾಡಲಿ, ಕ್ಷಮೆ ಕೋರಿದ್ದಾರೆ, ಬಟ್ ಆ ಕ್ಷಮೆ ತೆಗೆದುಕೊಂಡು ನಾನೇನು ಮಾಡಲಿ, ನನ್ನ ಮಗಳು ಬರ್ತಾಳೆ ಎಂದು ನಾನು ಕಾಯ್ತಾ ಇದ್ದೇನೆ. ಹುಬ್ಬಳ್ಳಿಯಲ್ಲಿ TV9ಗೆ ನೇಹಾ ತಾಯಿ ಗೀತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ತಪ್ಪಾದರೂ ನನ್ನ ಮಗಳು ಬರಂಗಿಲ್ಲ ರೀ, ನನ್ನ ಮಗಳು ತಂದು ಕೊಡೋದು ಹೇಳ್ರಿ ಫಸ್ಟ್. ಇಲ್ಲ ಅವನಿಗೆ ಗಲ್ಲು ಶಿಕ್ಷೆ ಆಗೋ ಮಟ್ಟ ನನ್ನ ಮಗಳು ಶಾಂತಿ ಇಲ್ಲ. ನಾ ಇದು ಬಿಟ್ಟು ನನ್ನ ಮಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ. ಈ ಹಾಸು ಹುಡುಗನ ಮದುವೆ ಅವನು ಮಾಡ್ತಾನೆ ರೀ ಮದುವೆನ. ಅದಿಷ್ಟು ಸ್ವಾಮಿಗಳು ಬರ್ತಾರಂದ್ರೆ ಇವತ್ತು ತಿಳ್ಕೊಬೇಕು ಆ ಹುಡುಗಿ ಯಾವ ಮಟ್ಟಕ್ಕಿತ್ತಂತ. ಆಕೆ ಗೊತ್ತಿಲ್ಲ ನಮ್ಮ ಧರ್ಮ ಏನಂತ. ಊಹಾಪೋಗಳು ಹಂಗೆ ಹಬ್ಬಿಸ್ಬಿಟ್ರೆ ಮುಗಿದು ಹೋಗ್ತದೆ ಹುಚ್ಚರಂಗೆ. ಏನು ಮಾಡ್ರಿ ಒಪ್ಪಿಗೆ ಹಾಕಿ ನಕ್ಕೋನ್ರಿ ಅವ್ರಿಗೆ ಅದನ್ನು. ನನ್ನ ಮಗಳು ತಂದು ಕೊಡನ್ರಿ, ನಾವಿಲ್ಲಿ ಏನು ಒದ್ದಾಡ್ಸ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಂಕಟ ಪಡಕತ್ತೇವೆ, ನಮ್ಗೆ ಗೊತ್ತದ ತಾಯಿ ಆದವ್ರಿಗೆ. ನನ್ನ ಮಗಳಿಗೆ ಏನಿದ್ರು ನನ್ನ ಮುಂದೆಲ್ಲ ಖುಲ್ಲ ಹೇಳ್ತಿದ್ದ. ನನ್ನ ಬಿಟ್ಟಕ್ಕೆ ಏನೂ ಇರಲಿಲ್ಲ. ಇವತ್ತಿಗೂ ಆಕೆ ನನ್ನ ಬಾಜುಕ ಕುಂತಂಗೆ ಆಗೈತೆ. ನಾನು ನಾವು ಕುಂತರು ಜೊತೆಗೆ ನಿಂತರು ಜೊತೆಗೆ ನಾವಿಬ್ಬರು. ನನಗೆ ನನ್ನ ಮಗಳ ಜೀವ ಹೋಗಿದ್ದಕ್ಕೆ ನನಗೆ ಏನು ಮಾತಾಡ್ಬೇಕು, ನನ್ನ ಮನುಷ್ಯ ನನಗೆ ತಿಳಿವಲ್ದು. ನನಗೆ ಅಷ್ಟು ನನ್ನ ಮಗಳು ಇನ್ನೂ ಜೀವಂತದಾಳ ಬರ್ತಾಳ ಅಂತ ಕಾಯಿ ಕೊಡ್ಕೊತೀನಿ ನಾನು. ನನಗೆ ಯಾವುದೂ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ ರೀ. ನನಗೆ ಯಾರ ಕ್ಷಮೆನೂ ಬೇಡ. ನನ್ನ ಮಗಳು ನನಗೆ ವಾಪಸ್ ತಂದು ಕೊಡೋಕೆ ಹೇಳ್ರಿ ಅಷ್ಟೇ. ಯಾರ್ದು ಏನು ಕ್ಷಮೆ ಬೇಡ, ನನಗೆ ಏನೂ ಬೇಡ. ನಾವು ಯಾರಿಗೂ ಕೆಟ್ಟಂತೂ ಮಾಡಿಲ್ಲ. ಇನ್ನು ನೇಹಾ ಮದುವೆ ಮಾಡಿಕೊಡುವಂತೆ ಫಯಾಜ್ ಪೀಡಿಸ್ತಿದ್ನಾ ಅನ್ನುವಂಥ ಆರೋಪ ಈಗ ಸಹಜವಾಗಿ ಕೇಳಿಬಂದಿದೆ. ಪೋಷಕರು ದಾಖಲಿಸಿದಂಥ ದೂರಿನಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನೇಹಾಳನ್ನು ಮದುವೆ ಮಾಡಿಕೊಡುವಂತೆ ಬೆನ್ನು ಬಿದ್ದಿದ್ದ ಫಯಾಜ್ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತದೆ. ಅಫ್ಕೋರ್ಸ್ ಅವರು ದೂರನ್ನು ಕೊಟ್ಟಿದ್ದಾರೆ. ನೇಹಾರ ಪೋಷಕರು, ಇನ್ಫ್ಯಾಕ್ಟ್ ನೇಹಾರ ತಂದೆ ಕೊಟ್ಟಿರುವಂಥ ದೂರಿನಲ್ಲಿ ಎಲ್ಲ ವಿವರಗಳನ್ನು ಬರೆದಿದ್ದಾರೆ. 4-5 ತಿಂಗಳಿಂದಲೂ ಕೂಡ ಮದುವೆಗಾಗಿ ಪೀಡಿಸ್ತಾ ಇದ್ದ ಆತ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ನಮ್ಮ ಮಗಳನ್ನು ನೀನು ಇಷ್ಟಪಡ್ತಿದ್ಯಾ ಅಂತ ಹೇಳ್ತಿದ್ಯಾ, ಆದರೆ ನನ್ನ ಮಗಳು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತ ನೇಹಾ ಪೋಷಕರು ಅವ್ರಿಗೆ ಹೇಳಿದ್ರಂತೆ. ಹೆಚ್ಚಿನ ವ್ಯಾಸಂಗ ಮಾಡೋದಿದೆ, ಹೀಗಾಗಿ ಇದೆಲ್ಲವೂ ಕೂಡ ಬೇಡ ಅನ್ನುವಂಥ ಮಾತನ್ನು ಪೋಷಕರು, ನೇಹಾರ ಪೋಷಕರು ಫಯಾಜ್ಗೆ ಹೇಳಿದರು ಅನ್ನುವಂಥ ಮಾಹಿತಿ ಕೂಡ ಈಗ FIRನಿಂದ ಹೊರಗಡೆ ಬರ್ತಾ ಇದೆ. ಫಯಾಜ್ ತಂದೆ ತಾಯಿಗೆ ತಿಳಿಸಿದಂಥ ನೇಹಾ ತಂದೆ ನಿರಂಜನ್ ಕೂಡ ಫಯಾಜ್ ಅವರ ತಂದೆ ನೇರವಾಗಿ ಹೇಳಿದರು. ಇಷ್ಟಾದರೂ ಕೂಡ ನಮ್ಮ ಮಗಳ ಬೆನ್ನನ್ನು ಬಿದ್ದಿದ್ದಾರೆ ಆರೋಪಿ ಫಯಾಜ್ ಅಂತ ನೇರವಾಗಿ ಅವರು ಹೇಳಿದ್ರಂತೆ. ಮದುವೆ ಆಗದಿದ್ದರೆ ನಿನ್ನನ್ನು ಜೀವಂತವಾಗಿ ಬಿಡೋದಿಲ್ಲ ಅಂತ ಫಯಾಜ್ ಬೆದರಿಕೆ ಹಾಕಿದ್ದ ಅನ್ನುವಂಥ ಮಾತು ಕೂಡ ಈಗ ದೂರಿನಲ್ಲಿ ಉಲ್ಲೇಖ ಆಗಿದೆ. ಇದು ಕೊಟ್ಟಿರುವಂಥ ದೂರಿನಲ್ಲಿ ಎಲ್ಲ ವಿವರಗಳನ್ನು ಫಯಾಜ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ನಿರಂಜನ್ ಅವರು, ಅಂದರೆ ನೇಹಾರ ತಂದೆ ನಿರಂಜನ್ ಅವರು ಎಲ್ಲ ವಿವರಗಳನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಸುಮಾರು 3-4 ತಿಂಗಳಿಂದ ನಿರಂತರವಾಗಿ ಆತ ಬೆನ್ನು ಬಿದ್ದಿದ್ದ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಈ ವೇಳೆ ಮಾತುಕತೆಗೆ, ಅಂದರೆ ಮದುವೆ ಮಾತುಕತೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಆದರೆ ಅದಕ್ಕೆ ನಾನು ನಿರಾಕರಣೆ ಮಾಡಿದ್ದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು.